ಬಂದಿದ್ದೆ ಅಭಿಯವರ ಮನೆಗೆ. ಸೊ ಇವಾಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತನಕ ಟಿಲ್ ವೇಟ್, ನೋಡೋಣ ಯಾವ ದೇವಸ್ಥಾನ ಅಂತ. ಹೀಗೆ ನೋಡ್ತಾ ಇದ್ದೀರಾ, ಇದು ದೇವಸುಗಿರಿನ ಸೂಗುರೇಶ್ವರ ದೇವಸ್ಥಾನ. ಇದಕ್ಕೆ 800 ವರ್ಷದ ಇತಿಹಾಸ ಇದೆ. ಚಟ್ಟಿ ಅಮಾವಾಸ್ಯೆ ನಂತರ 6 ದಿನಗಳಾದ ಮೇಲೆ ಇಲ್ಲಿ ಸೂಗುರೇಶ್ವರ ದೇವರ ಒಂದು ಜಾತ್ರೆ ನಡೆಯುತ್ತೆ. ಕುಕ್ಕೆ ಸುಬ್ರಹ್ಮಣ್ಯನ ಜಾತ್ರೆ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಯ ಸಂದರ್ಭದಲ್ಲಿ ಜೋಡು ರಥೋತ್ಸವ ನಡೆಯುತ್ತೆ. ಈ ಒಂದು ಸೂಗುರೇಶ್ವರ ದೇವಸ್ಥಾನದಲ್ಲಿ ಜೋಡು ರಥೋತ್ಸವ ನಡೆಯುತ್ತೆ. ಸೊ ರಾಯಚೂರು ಹತ್ರ ಒಂದು ಚಿಕ್ಕ ಸೂಗೂರು ಅಂತ ಇದೆ. ಇದು ಸೂಗೂರು, ಅದೊಂದು ಸೂಗೂರು, 2 ಸೂಗೂರು ಇದೆ. ಈ ದೇವರು ಬಂದ ಕಾರಣದಿಂದಾಗಿ ಇದನ್ನು ದೇವಸೂಗೂರು, ಅಂದರೆ ದೇವ ಬಂದ ಕಾರಣದಿಂದಾಗಿ ಇದನ್ನು ದೇವಸೂಗೂರು ಅಂತ ಕರೀತಾರೆ. ಸರಿ, ನಾನು ಹೇಳಿದ್ನಲ್ಲ, ಇದರ ಒಂದು ಇತಿಹಾಸ 12ನೇ ಶತಮಾನದ್ದು 800 ವರ್ಷಗಳ ಹಿಂದೆ ನಡೆದಿದ್ದಂತ. ಆ ಸಂದರ್ಭದಲ್ಲಿ ಸ್ಥಾಪನೆ ಆದಂಥ ಒಂದು ಗುಡಿ, ಈ ಕಲ್ಲುಗಳು ಆವಾಗಲೇ ಸ್ಥಾಪನೆ ಆಗಿರುವಂಥದ್ದು. ಆವಾಗ ಆಚೆ ಎಲ್ಲ ಇವಾಗ ಮಾಡ್ಕೊಂಡಿದ್ದು, ಬಟ್ ಈ ಗರ್ಭಗುಡಿ ಮಾತ್ರ 800 ವರ್ಷಗಳ ಹಿಂದಿನ ಇತಿಹಾಸದ್ದು. ಅಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ಮೇಲೆ, ಮೋಳಿಗೆ ಮಾರಯ್ಯನವರು ಅಂತ ಕಟ್ಟಿಗೆ ಹೊತ್ಕೊಂಡಿರೋರು. ಸೊ ಅವರ ಒಂದು ಕತೆ ಇದೆ, ಹೇಳ್ತೀನಿ ನೋಡಿ. ನಾನಿವಾಗ ಇರೋದು ರಾಯಚೂರು ಜಿಲ್ಲೆಯ ದೇವಸೂಗೂರಿನಲ್ಲಿ. ಇಲ್ಲಿ ದೇವರು ಫಸ್ಟು ಇದು ಇಲ್ಲೇ ರಾಯಚೂರು ಹತ್ರ ಒಂದು ಚಿಕ್ಕ ಸೂಗೂರು ಅಂತ ಇದೆ, ಇದು ಒಂದು ಸೂಗೂರು. ಸೊ ಇಲ್ಲಿಗೆ ದೇವರು ಬಂದ ಕಾರಣದಿಂದಾಗಿ ಇದನ್ನು ದೇವಸೂಗೂರು ಅಂತ ಕರೀತಾರೆ. ಸೊ ಇಲ್ಲಿ ಒಂದು ಪುರಾಣ ಇತಿಹಾಸದ ಪ್ರಕಾರ ಇದಕ್ಕೆ 800 ವರ್ಷಗಳ ಒಂದು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ನಾನು ಇರುವ ಈ ಒಂದು ಸೂಗುರೇಶ್ವರ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. 12-13ನೇ ಶತಮಾನದಲ್ಲಿಯೂ ಸಹ ಇದರ ಒಂದು ಪುರಾಣ ಇತಿಹಾಸಗಳಲ್ಲಿ ಇದೆ ಅಂತೆ. ಸೊ ಇವರು ದೇವಸೂಗೂರು ಹೇಳಿದ್ನಲ್ಲ, ಸೂಗುರೇಶ್ವರ ಅವರ ದೇವರ ಹೆಸರು ಸೂಗುರೇಶ್ವರ. ಸೊ ಮೂಲತಃ ಸೂಗುರೇಶ್ವರರವರು ವೀರಭದ್ರನ ದೇವರ ಒಂದು ಅವತಾರ, ವೀರಭದ್ರ ದೇವರ ಅವತಾರ. ಇವರು ಶ್ರೀಶೈಲದಲ್ಲಿ ಅವತರಿಸಿರ್ತಾರೆ. ಧರ್ಮ ಪ್ರಚಾರಕ್ಕಾಗಿ ಅಂತ ಕಾಶ್ಮೀರಕ್ಕೆ ಹೋಗಿರ್ತಾರೆ. ಓಕೆ, ಕಾಶ್ಮೀರಕ್ಕೆ ಹೋದಾಗ ಕಾಶ್ಮೀರದಲ್ಲಿ ಆಗಿನ ಒಂದು ಅರಸ, ಕಾಶ್ಮೀರ ರಾಜ್ಯದ ಒಂದು ಅರಸ ಮಹಾದೇವ್ ಭೂಪಾಲರು ಇವರ ಒಂದು ಸೂಗುರೇಶ್ವರ ದೇವರ ಒಂದು ಪವಾಡ ನಡೆದಾಗ ಅದರ ಪವಾಡದ ಇದು ಪ್ರಭಾವಿತವಾಗಿ ಮಹಾದೇವ್ ಭೂಪಾಲರು ನನಗೆ ಈ ಅರಸುತನ ಬೇಡ, ಆನೆ ಅಂಬಾರಿಗಳು ಏನೂ ಬೇಡ, ನಾನು ನಿಮ್ಮೊಡನೆ ಬರ್ತೀನಿ ಅಂತೇಳಿ ಅವರು ಸಹ ಬಂದುಬಿಡ್ತಾರೆ, ಅಂದರೆ ಅವರ ಜೊತೆ ಹೋಗ್ತಾರೆ. ಸೊ ಅವರು ಹೋದ್ಮೇಲೆ ನಾನು ಏನು ನಿಮಗೆ ಹೇಳಿದ್ನಲ್ಲ, ಮೋಳಿಗೆ ಮಾರಯ್ಯ ಅಂತೇಳ್ಬಿಟ್ಟು, ಆ ಮೋಳಿಗೆ ಮಾರಯ್ಯನವರೇ ಈ ಮಹಾದೇವ್ ಭೂಪಾಲರು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೋಳಿಗೆ ಮಾರಯ್ಯನವರು ಇವರೇ ಮಹಾದೇವ್ ಭೂಪಾಲರು, ಆಗಿನ ಒಬ್ಬ ಅರಸರು. ಅದೇ ಮಹಾದೇವ್ ಭೂಪಾಲರು ಮೋಳಿಗೆ ಮಾರಯ್ಯನವರು, ಅಂದರೆ ಆಗಿನ ಒಬ್ಬ ಅರಸ. ಯಾರು? ಸೂಗುರೇಶ್ವರ ದೇವರ ಅವರ ಒಂದು ಇದನ್ನ ಅರ್ಥ ಮೇಲೆ ಪವಾಡ ಏನು ನಡೆಯುತ್ತಂದರೆ, ಆ ಪವಾಡ ಏನು ಅಂತಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರು 1,96,000 ಗಣಗಳಿಗೆ ಪ್ರಸಾದ ಸಂತರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೂಡಿರ್ತಾರೆ. ಆ ಸಂದರ್ಭದಲ್ಲಿ 1,90,000 ಗಣಗಳು ಸಿಕ್ಕಿರ್ತವೆ. ಆದರೆ ಇನ್ನೂ 6,000 ಗಣಗಳು ಕಾಶ್ಮೀರದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಕಾಶ್ಮೀರದಲ್ಲಿ ಎಲ್ಲಿರ್ತಾರೆ? ಮಹಾದೇವ್ ಭೂಪಾಲ ರಾಜ ಇರ್ತಾನಲ್ಲ, ಆ ರಾಜನ ಆಸ್ಥಾನದಲ್ಲಿ 6,000 ಗಣಗಳು ಇರ್ತವೆ. ಅದು ಒಂದು ಮಾಹಿತಿ ಯಾರಿಗೆ, ನಮ್ಮ ಬಸವಣ್ಣವರಿಗೆ ಸಿಕ್ಕಾಗ ಬಸವಣ್ಣವರು ಕರ್ಕೊಂಬರ್ಬೇಕು ಅಂತ ಹೋದಾಗ ಆ 6,000 ಗಣಗಳ ಒಬ್ಬ ಅಂದರೆ ಮುಖ್ಯಸ್ಥರ ಆಗಿ ಚನ್ನವೀರ ಶಿವಾಚಾರ್ಯರು ಅವರು ಅಲ್ಲಿ ಅವರಿಗೆ ಮುಖ್ಯಸ್ಥರಾಗಿರ್ತಾರೆ. ಅವರ ಒಂದು ಆ 6,000 ಗಣಗಳಿಗೆ ಪ್ರತಿನಿತ್ಯ ಅಲ್ಲಿ ಪ್ರಸಾದ ಸಂತರ್ಪಣೆ, ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯಾರು ಬರ್ತಾರೆ, ಬಸವಣ್ಣವರು ಬಂದು ಕರ್ಕೊಂಡು ಹೋಗ್ಬೇಕಂದಾಗ ಸೂಗುರೇಶ್ವರ ಅವರು ಯಾರು ಅವರ ಮೂಲ ಹೆಸರು ಅವರು ಚನ್ನಕೇಶ್ವರ ಶಿವಾಚಾರ್ಯ. ಅವರಿಗೆ ಬೆಳಗಿನ ಜಾವ ಊಟವನ್ನು ಮಾಡಿಸಿ ಅವ್ರನ್ನ ಪೂರ್ತಿ ಹೂವಿನಂತೆ ಹಗುರವಾಗುವ ಹಾಗೆ ಮಾಡಿ ಅವರನ್ನು
ಬಸವಣ್ಣವರ ಜೋಳಿಗೆಯಲ್ಲಿ ಹಾಕಿ ಕಳಿಸ್ತಾರೆ. ಕಳಿಸಿದಾಗ ನಿತ್ಯ ಪುನಸ್ಕಾರ ಪೂಜೆ ನಡೀತಾ ಇರುತ್ತೆ. 6000 ಗಣಗಳಿಗೆ ದಿನ ಪೂಜೆ ಪುನಸ್ಕಾರಗಳು ನಡೆಯೋ ಸಂದರ್ಭದಲ್ಲಿ ರಾಜನಿಗೆ ಅಂದರೆ ಮಹಾದೇವ್ ಭೂಪಾಲರವರಿಗೆ ಮಹಾದೇವ್ ಭೂಪಾಲರು ಹೇಳ್ತಾರೆ, ಎಲ್ಲಿದ್ದಾರೆ ಗಣಗಳು, ನಡೀಲಿ ಪೂಜೆ ಅಂದರೆ ಶಿವಪೂಜೆ ಸಂದರ್ಭದಲ್ಲಿ ಮಹಾದೇವ್ ಭೂಪಾಲರು ಬರ್ತಾರೆ. ಬಂದಾಗ ಆ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಪೂಜೆ ಮಾಡಬೇಕು ಅಂತಂದ ಕೇಳಿದಾಗ ಅವರಿಗೆ ಸೇವಕರಿಗೆ ಕಳಿಸ್ತಾರೆ, ಕರ್ಕೊಂಬನ್ರಿ ಎಲ್ಲಿದ್ದಾರೆ ಪೂಜೆ ಮಾಡೋಣ ಅಂತ ಅನ್ನೋ ಸಂದರ್ಭದಲ್ಲಿ ಯಾರೂ ಇರಲ್ಲ. ಇಲ್ಲ ಬಸವಣ್ಣವರು ಬಂದಿದ್ದರು, ಅವಲ್ಲಿ 1,96,000 ಗಣಗಳಿಗೆ ಪ್ರಸಾದ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಂಗಾಗಿ ಅವರನ್ನು 6,000 ನಾನು ಜೋಳಿಗೆಯಲ್ಲಿ 6,000 ಲಿಂಗಗಳನ್ನು ಮಾಡಿದ್ರೆ ಜೋಳಿಗೆಯಲ್ಲಿ ಬಸವಣ್ಣವರಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ಹೂವಿನಂತೆ ಈ ಥರ ಮಹಾದೇವ್ ಭೂಪಾಲರಿಗೆ ಅದಾದಮೇಲೆ ಅವರು ಹೇಳ್ತಾರೆ, ಇಲ್ಲ ಈಗ ನಾನು 6,000 ಗಣಗಳಿಗೆ ಪ್ರಸಾದ ಸಂತರ್ಪಣೆ ಮಾಡಿಸಿದ್ದೀನಿ, ಈಗ ಅದನ್ನು ಏನು ಮಾಡಬೇಕು, ಯಾವುದೇ ಆಗಿನ ಕಾಲದಲ್ಲಿ ಯಾವುದನ್ನು ವೇಸ್ಟ್ ಮಾಡ್ತಿರಲಿಲ್ಲ ಅಂದರೆ ಕೆಡಿಸ್ತಾ ಇರಲಿಲ್ಲ. ಸೊ ಆ ಕಾರಣದಿಂದಾಗಿ ಏನು ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾರೆ, ಯಾರು ಚೆನ್ನಕೇಶ್ವರ ಶಿವಾಚಾರ್ಯ ಅವರು ಹೇಳ್ತಾರೆ, ಇಲ್ಲ ನಾನು 6,000 ಗಣಗಳ ಪ್ರಸಾದವನ್ನು ನಾನೇ ಸ್ವೀಕಾರ ಮಾಡ್ತೀನಿ ಅಂತ ಕುಂತು ಅವರು ತಂದು ಕೊಟ್ಟ ಸೇವಕರೆಲ್ಲ ಇದರಲ್ಲಿ ಬಿದಿರಿನ ಬುಟ್ಟಿಯಲ್ಲಿ ತಂದು ಕೊಟ್ಟಂಗೆಲ್ಲ ಇವರು ಅದನ್ನು ಸ್ವೀಕಾರ ಮಾಡ್ತಾರೆ, ಅಂದರೆ ತೆಗೆದುಕೊಳ್ತಾರೆ. ಅಂದರೆ ಆಗಿನ ಒಂದು ಪುರಾಣ ಇತಿಹಾಸದ ಪ್ರಕಾರ ಅವರು ಆ ಥರ ಸ್ವೀಕಾರ ಮಾಡಿದ್ದಾರೆ ಅನ್ನೋದು ಇಲ್ಲಿ ಅವರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಅವರು ಹಂಗೆ ಸ್ವೀಕಾರ ಮಾಡಿದಾಗ ಇವರಿಗೆ ಯಾರಿಗೆ ಮಹಾದೇವ್ ಭೂಪಾಲರಿಗೆ ಏನಾಗುತ್ತೆ, ವೈರಾಗ್ಯ ಪ್ರಾಪ್ತಿಯಾಗುತ್ತೆ. ಇಷ್ಟು ನೀವು ಭಾಳ ಪವಾಡ ಪುರುಷರಿದ್ದೀರಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಗೆ ನನಗೆ ಅರಸುತನ ಬೇಡ, ಏನೂ ಬೇಡ, ಇದು ಯಾವುದು ಬೇಡ ಅಂತ ಹೇಳ್ಬಿಟ್ಟು ತಮ್ಮ ಅರಸುತನವನ್ನು ತೊರೆದು ಇವರ ಹಿಂದೆ ಬರ್ತೀನಿ ಅಂತ ಹೋಗ್ತಾರೆ. ಹೋದ ಮೇಲೆ ಇಲ್ಲಿಗೆ ಬಂದು ಮೌಳಿಗೆ ಮಾರಯ್ಯನವರು ಆಗ್ತಾರೆ. ಅಂದರೆ ಮಹಾದೇವ್ ಭೂಪಾಲ ಮೌಳಿಗೆ ಮಾರಯ್ಯ, ನಿಮ್ಗೆ ಏನು ನೋಡಿದ್ರಿ ಮೌಳಿಗೆ ಮಾರಯ್ಯನವರು ಅವರೇ ಮಹಾದೇವ್ ಭೂಪಾಲರು. ಈ ಊರಿನ ಮೂಲ ಹೆಸರು ಸೂಗುರೇಶ್ವರ ಅಂತ. ದೇವರು ಗಬ್ಬೂರಿಂದ ಬಂದು ಇಲ್ಲಿ ನೆಲೆಸ್ತಾರೆ. ಅವಾಗ ಸೂಗೂರು ಇದ್ದಿದ್ದು ದೇವ ಸೂಗೂರು ಆಯಿತು. ಈಗ ದೇವ್ರನ್ನ ಶ್ರೀ ಸೂಗುರೇಶ್ವರ ಅಂತ ಕರೀತಾರೆ. ಇದುವೇ ನೋಡಿ ಶಿವನ ಸ್ಥಳ ಸೂಗುರೇಶ್ವರ ಸ್ವಾಮಿ ನೆಲ, ಇದುವೇ ನೋಡಿ ಶಿವ. ಪ್ರತಿ ಮಂಗಳವಾರ ಅಂದರೆ ಊರು ಹೊರಗಡೆ ನಾಗರಲ್ಲಮ್ಮನ ದೇವಸ್ಥಾನ ಇದೆ. ಸೊ ನಾಗರಲ್ಲಮ್ಮನ ದೇವಸ್ಥಾನ ಊರು ಹೊರಗಡೆ ಯಾಕಿದೆ ಅಂದರೆ ಇಲ್ಲಿ ಸೂಗುರೇಶ್ವರ ಅವರು ಬಂದಾಗ ನಾಗರಲ್ಲಮ್ಮ ಸೂಗುರೇಶ್ವರಿಗೆ ಜಾಗ ಕೊಟ್ಟು ಅವಳು ಊರು ಹೊರಗಡೆ ಹೋಗಿ ಉಳಿತಾಳಂತೆ. ಸೊ ಹಂಗಾಗಿ ಪ್ರತಿ ಮಂಗಳವಾರ ಇಲ್ಲಿ ಪಲ್ಲಕ್ಕಿ ಸೇವೆ ನಡೆಯುತ್ತೆ ನಾಗರಲ್ಲಮ್ಮನಿಗೆ. ಅಲ್ಲಿ ನೋಡಿ ಶ್ರೀ ಚನ್ನವೀರ ಗುರುವರರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಕಾಶ್ಮೀರ ದೇಶದ ರಸ ಮಹಾದೇವ ಭೂಪಾಲರು ಪರಿವಾರದೊಂದಿಗೆ ಪಾದಪೂಜೆ ಮಾಡುತ್ತಿರುವುದು ನಾನು ಹೇಳಿದ್ನಲ್ಲ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಒಂದು ಪೂಜೆ ಮಾಡುವಂತಹ ಪ್ರಸಂಗ. ಅದು ಇದಾದಮೇಲೆ ಅವ್ರಿಗೆ ಇದಾದಮೇಲೆ ಏನು ವೈರಾಗ್ಯ ಪ್ರಾಪ್ತಿ ಆದಮೇಲೆ ಅವರ ಒಂದು ಪವಾಡದ ಲೀಲೆಯನ್ನು ತಿಳಿದ ಮೇಲೆ ಅವ್ರಿಗೆ ಆ ರೀತಿ ಪಾದಪೂಜೆ ಪರಿವಾರದೊಂದಿಗೆ ಮಾಡ್ತಾರೆ ಅನ್ನೋದನ್ನು ಅಲ್ಲಿ ಮೂರ್ತಿಗಳಾಗಿ ಒಂದು ಚಿತ್ರವನ್ನು ಮಾಡಿದ್ದಾರೆ. ಅಲ್ಲಿ ನೋಡಿ ಶ್ರೀ ಚನ್ನವೀರ ಗುರುವರರು ಬಿಬ್ಬಿಭಾಚಾರ ಭಕ್ತಿಗಳಿದ್ದು ಗಬ್ಬೂರಿಗೆ ಆಗಮಿಸಿ ಸರ್ವ ಧರ್ಮೀಯರಿಗೆ ಧರ್ಮ ಬೋಧನೆ ಮಾಡುತ್ತಿರುವುದು. ಗಬ್ಬೂರು ಅಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಹೇಳಿದೆ ಅವ್ರನ್ನ 6,000 ಜಂಗಮರನ್ನು ಅಂದರೆ 6,000 ಗಣಗಳನ್ನು ಹೆಂಗೆ ಕಳಿಸ್ತಾರೆ ಅನ್ನೋದನ್ನು ಅಲ್ಲಿ ಪ್ರಸಂಗವಾಗಿ ಅಂದರೆ ಚಿತ್ರವನ್ನಾಗಿ ಮಾಡಿದ್ದಾರೆ. ನೋಡಿ ಮೂರ್ತಿಗಳನ್ನಾಗಿ ಕೂರಿಶೆಟ್ಟಿ ವೇಷಧಾರಿ ಬಸವಣ್ಣನ ಭಿನ್ನಹದ ಮೇರೆಗೆ ಶ್ರೀ ಚನ್ನವೀರ ಗುರುವರರು 6,000 ಜಂಗಮರನ್ನು ಅಸುಬೆಯೋಳ್ ಮರೆ ಮಾಡಿ ಕಳುಹಿಸಿ ರಾಜರಾಣಿಯ ಮನಪರಿವರ್ತಿಸಿ ಕಲ್ಯಾಣಕ್ಕೆ ಅವರನ್ನು ಕರೆತರುವಂತಹ ಒಂದು ಪ್ರಸಂಗ. ನಿಮಗೆ ಇದು ಒಂದು ಹೇಳ್ತೀನಿ ನಾನು, ಅಂದರೆ ಚಿತ್ರ ನಿರ್ದೇಶನದಲ್ಲಿ ಡೈರೆಕ್ಷನ್ ಅಂದರೆ ನಾವು ಫಿಲ್ಮ್ ಮಾಡಬೇಕಾದಾಗ ಹೇಳ್ತಾ ಇರ್ತೀವಿ ಸ್ಕ್ರೀನ್ ಪ್ಲೇ, ಸಂಭಾಷಣೆ ಅದೆಲ್ಲ ಅಂತ. ಸ್ಕ್ರೀನ್ ಪ್ಲೇ ಅಂದರೆ ಏನು ಗೊತ್ತಾ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿತ್ರಗಳು, ಅಲ್ಲಿ ಚಿತ್ರಗಳಿದೆಯಲ್ಲ, ನಡೆದಂತಹ ಘಟನೆಯನ್ನು ಅವರು ಚಿತ್ರ ರೂಪದಲ್ಲಿ ಹಿಂಗಾಯಿತು ಹಿಂಗಿಲ್ಲ ಅಂತ ಬರೆದು ತೋರಿಸ್ತಾರಲ್ಲ,
ಅದನ್ನೇ ಸ್ಕ್ರೀನ್ ಪ್ಲೇ ಅನ್ನೋದು. ನಿಮ್ಗೆ ಹೇಳಿದೆ ನಾನು, ಪ್ರತಿ ಮಂಗಳವಾರ ನಾಗರಲ್ಲಮ್ಮನಿಗೆ ಇದು ಯಾವುದು ಮಂಗಳವಾರ ಪಲ್ಲಕ್ಕಿ ಉಡಿ ತುಂಬ ಇದು ನಡೆಯುತ್ತೆ ಅಂತ. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಅಲ್ಲಿ ಇದೆ ಆ ದೇವಸ್ಥಾನನೂ ಸಾಧ್ಯವಾದರೆ ತೋರಿಸ್ತೀನಿ. ಓಕೆ, ಸೂಗರೇಶ್ವರ ದೇವಸ್ಥಾನದಲ್ಲಿ ಅಡುಗೆ ಅಂದರೆ ಇಲ್ಲಿ ದಾಸೋಹ ಇರುತ್ತೆ. ದಾಸೋಹ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಡುಗೆ ಮಾಡುವಂಥ ಅಡುಗೆ ಕೋಣೆ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕುಳಿತವರು ಇಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ, ಈ ರೀತಿ ಇರುತ್ತೆ. ಇದು ದಾಸೋಹ ಒಂದು ಸೇವಿಸುವಂಥ ಒಂದು ಸ್ಥಳ, ಅಂದರೆ ಪ್ರಸಾದ ಸೇವಿಸುವಂಥ ಸ್ಥಳ. ನೋಡಿ ಎಷ್ಟು ಚೆನ್ನಾಗಿ ಬರೆದಿರ್ತದೆ. ಅನ್ನ ಪರಬ್ರಹ್ಮ ವಸ್ತು, ಪ್ರತಿಯೊಂದು ಅಗಳಿಗೂ ಜೀವ ನೀಡುವ ಶಕ್ತಿ ಇದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲಲು ಅವಕಾಶ ನೀಡದಿರಿ. ಹೆಚ್ಚಾದ ಅಡುಗೆಯನ್ನು ಅಗತ್ಯವಿರುವ ವ್ಯಕ್ತಿಗಳಿಗೆ ದಾನ ಮಾಡಿ ಪುಣ್ಯ ಲಭಿಸುವುದು. ನೀರನ್ನು ಮಿತವಾಗಿ ಬಳಸಿ ಸ್ವಚ್ಛತೆ ಕಾಪಾಡಿ. ಭಾರಿ ಚಂದ ಬರ್ದಾರೆ. ಭಾಳ ಖುಷಿ ಆಯ್ತು ನನಗೆ. ಅಂದ್ರೆ ಅಲ್ಲಿ ಏನು ನೀವು ನೋಡ್ತಾ ಇದ್ದೀರ ಮೇಲೆ ಕಾಣ್ತಾ ಇದೆಯಲ್ಲ, ಸೊ ಆ ಒಂದು ಚಿತ್ರ ಏನಂತಂದರೆ, ಇವರು ಈ ಸೂಗರೇಶ್ವರ ದೇವಸ್ಥಾನದ ಒಂದು ಚೆನ್ನಕೇಶ್ವರ ಅವರು ಗಬ್ಬೂರಿನಲ್ಲಿ ಇರ್ತಾರೆ. ಗಬ್ಬೂರಿನಲ್ಲಿದ್ದಾಗ ಅವರಿಗೆ ಪೂಜೆ ಸರಿಯಾಗಿ ಸಲ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಅಶರೀರವಾಣಿಯಾಗಿ ಹೇಳ್ತಾರೆ, ನಾನು ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗ್ರಿ ಅನ್ನೋ ಮಾತನ್ನು ಆಗ ಅವ್ರನ್ನ ಕರ್ಕೊಂಬರುವ ಒಂದು ಸನ್ನಿವೇಶ ಹೀಗಿದೆ. ಒಂದು ಎತ್ತು ಒಂದು ಕೋಣದ ಜೊತೆಗೆ ಅವರನ್ನು ಕರ್ಕೊಂಬರ್ತಾ ಇರ್ತಾರೆ, ವಾದ್ಯ ಅವನ್ನೆಲ್ಲ ತೆಗೆದುಕೊಂಡು. ಆ ಸನ್ನಿವೇಶನ ಅಲ್ಲಿ ಚಿತ್ರಿಸಿದ್ದಾರೆ. ಹೀಗೆ ನೀವು ನೋಡ್ತಾ ಇದ್ದೀರಾ, ಇದು ನಾಗರಲ್ಲಮ್ಮನ ದೇವಿಯ ದೇವಸ್ಥಾನ. ನಾನು ಅಲ್ಲಿ ಸೂಗರೇಶ್ವರ ದೇವಸ್ಥಾನದ ಮೇಲೆ ನಿಂತು ನಿಮಗೆ ತೋರಿಸಿದೆ ನೋಡಿ, ಮಾರ್ಕ್ ಮಾಡಿ. ಆ ದೇವಸ್ಥಾನ ಇದೆ. ಸೊ ಆಗಿನ ಒಂದು ಕಾಲದಲ್ಲಿ ತಾಯಿ ಸೂಗರೇಶ್ವರ ದೇವರು ಗಬ್ಬೂರಿನಿಂದ ಬಂದಾಗ ಅವರು ಇವರಿಗೆ ಜಾಗ ಕೊಟ್ಟು, ತಮ್ಮ ಜಾಗವನ್ನು ಕೊಟ್ಟು ತಾವು ಊರವರೆಗೆ ಇಲ್ಲಿ ಬಂದು ನೆಲೆಸಿರುವಂಥದ್ದು. ಏನು ನಡೆಯುತ್ತೆ? ಪಲ್ಲಕ್ಕಿ ಸೇವೆ. ಪ್ರತಿ ಮಂಗಳವಾರ ತಾಯಿಗೆ ಪಲ್ಲಕ್ಕಿ ಸೇವೆ ನಡೆಯುತ್ತೆ. ಇದು ಹೇಳಿದ್ನಲ್ಲ, ನಾಗರಲ್ಲಮ್ಮ ದೇವಿಯ ಒಂದು ದೇವಸ್ಥಾನ. ನಾನು ಅಲ್ಲಿ ನಿಮಗೆ ಅಲ್ಲೇ ನಿಂತು ಸೂಗರೇಶ್ವರ ದೇವಸ್ಥಾನದ ಮೇಲೆ ನಿಂತು ತೋರಿಸಿದಾಗ ಇದು ಅಲ್ಲಿ ಚಿಕ್ಕದಾಗಿ ಕಾಣೋದು ಇದೆ ನೋಡಿ, ಆ ಒಂದು ತಾಯಿಯ ಒಂದು ದೇವಸ್ಥಾನ. ಆ ಸಂದರ್ಭದಲ್ಲಿ ಅವರು ಸೂಗರೇಶ್ವರ ದೇವರು ಅಂದರೆ ಚೆನ್ನಕೇಶ್ವರ ಶಿವಾಚಾರ್ಯರು ಬಂದಾಗ ಇವರು ಅವರ ಜಾಗವನ್ನು ಬಿಟ್ಟುಕೊಟ್ಟು ಇಲ್ಲಿ ಬಂದು ಇರುವಂಥದ್ದು.